ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗೈಸ್. ಇವತ್ತು ಬಂದು ಸಂಡೇ, ಇಷ್ಟೋ ತನಕ ಆಯಿತು ಕೆಲಸ. ಈಗ ಆಲ್ರೆಡಿ ಟೈಮು 2:30 ಆಗಿದೆ. ಸೊ ಈಗ ಸ್ನಾನ ಮಾಡಿ ಫ್ರೆಶ್ ಆಗಿದ್ದೀನಿ ಆ್ಯಂಡ್ ಈಗ ಊಟ ಸಹ ಮಾಡಬೇಕು. ಬನ್ನಿ ಫಸ್ಟ್ ಹೋಗಿ ಊಟ ಮಾಡೋಣ, ಮಿಕ್ಕಿದ್ದು ಆಮೇಲೆ ಮಾತಾಡೋಣ, ಆಯಿತಾ? ಯಾವುದೋ ಒಂದು ಕಾಲ್ ಬರ್ತಾ ಇದೆ, ಸೊ ಅದನ್ನು ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಬರ್ತೀನಿ. ಗೈಸ್, ನಮ್ಮ ಚಿಂಟುಗೆ ಒಂದು ಕೊರಿಯರ್ ಬಂದಿದೆ, ಬನ್ನಿ ತಗೊಳ್ಳೋಣ. ಹೌದು, ಒ ಟಿ ಪಿ 273604. Happy? We'll do it later. Not now. We'll have first. No. By evening we'll do. No, bro, I will die. Can't wait. I can't resist. We'll go up. Yeah, come. Switch off. ನೋಡಿ ಎಷ್ಟು ಖುಷಿ ಅವನಿಗೆ. ಎಲ್ಲೋ ಆನ್ ಮಾಡಿ ಬಂದಿದೆಯಲ್ಲ. ಗೈಸ್, ನಮ್ಮ ಚಿಂಟು ತುಂಬ ದಿನದಿಂದ ಕೇಳ್ತಾ ಇದ್ದ, ನಾನು ಬೈದು ಸುಮ್ಮನೆ ಇರಿಸ್ತಾ ಇದ್ದೆ. ಬಟ್ ಫೈನಲಿ ಯಾಕೋ ಪಾಪ ಮಗು ಅನಿಸಿ ತಕ್ಕೋತಿದ್ದೀನಿ. ಓಪನ್ ಮಾಡ್ಲಿ. ಜಾಗ ಚಿಂಟುದು ಫೇವ್ರೇಟ್. ಕಲ್ಸಿರ್ತಾರ ಏನ್ ಕಲ್ತೇನೋ ಫಸ್ಟ್ ಟೈಮ್ ಅಲ್ಲ. ಎಲೆಕ್ಟ್ರಾನಿಕ್ ಐಟಮ್ ನಾವು ಆನ್ಲೈನ್ ಟ್ರಿಮ್ಮರ್ ಆರ್ಡರ್ ಮಾಡಿದ್ರಲ್ಲ, ಅದೆಲ್ಲ ಬಿಡು, ಅದೆಲ್ಲ ಲೆಕ್ಕ ಇಲ್ಲ. ಇದೇನಾಗ್ತದೇನು ಜಾಸ್ತಿ ಅಲ್ಲ, ಬಟ್ ಸ್ಟಿಲ್ ಹಿಂಗಂತಾರೆ. ನಾ ಕೊಡ್ತೇನೆ. This is for you. ಥ್ಯಾಂಕ್ ಯು. See. ಥ್ಯಾಂಕ್ ಯು. ಆಮೇಲೆ ಚೆಕ್ ಮಾಡ್ಕೊ. ಇಲ್ಲ, ಇದು ತೆಗಿತೀನಿ. ರೆಡ್ ಥ್ರೆಡ್ ಎಲ್ಲ ಈಗ ತೆಗೆಯೋದು ಬೇಡ, ಅದು ಚೆಕ್ ಮಾಡೋಣ ಫಸ್ಟ್. ಸರಿ ಇದೆ. ವಾಪಸ್ ಕೊಡಿಸ್ಬೇಕಂದ್ರೆ ಆಪ್ಷನ್ ಇಲ್ಲ. ಇದು ಇರುತ್ತೆ, ಯಾರು ತಡಿ. ಥಿನ್ನೆಸ್ ನೋಡು, ಎಷ್ಟು ತಿನ್ನಿದೆ ನೋಡು, ಇದು ಎಷ್ಟು ತಿನ್ನಿದೆ. ದೊಡ್ಡ ಇಲ್ಲ ಇದೆ. ಈಗ ಸರಿ ನೋಡ್ಕೊ ಅಷ್ಟೇ, ಏನು ಮಾಡ್ಬಾರ್ದು. ಫ್ರೈಡೇನಾ ಇವತ್ತು? ಆಹಾ, ಸಂಡೇ. ಚೇಂಜ್ ಚಂದ ಕಾಣ್ತಿದೆ ನಮ್ಮ ಕೈಗೆ. ಹ್ಯಾಪಿ? ಅಥೆಂಟಿಸಿಟಿ ಚೆಕ್ ಮಾಡೋಣ ಈಗ ಅದೆಲ್ಲ ಆಮೇಲೆ ವಿಲ್ ಗೋ. ಎಂತ ತಗೊಂಡೇ ಬರ್ತೀನಿ. ಫೈನಲಿ ನಮ್ಮ ಚಿಂಟುಗೆ ಹೊಸ ವಾಚ್ ಇವತ್ತು. ಈಸ್ ವೆರಿ ಹ್ಯಾಪಿ. ಆಲ್ರೆಡಿ ಅದನ್ನ ಎಲ್ಲ ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡ್ಕೋತಾ ಇದ್ದಾನೆ.
ಚಿಂಟುದು ಯಾವ ವಾಚು ಅಂತ ನೋಡ್ತಾ ಇದ್ದೀರಾ? ಕ್ಯಾಸಿಯೋ ವಾಚ್ ತರಿಸ್ಕೊಂಡಿದ್ದ ಗೈಸ್. ಸೊ ಬನ್ನಿ ಈಗ ಹೋಗಿ ಊಟ ಮಾಡೋಣ, ಟೈಮ್ ಆಯಿತು. ಊಟ ಆದಮೇಲೆ ಏನು ಮಾಡಬೇಕು, ಏನು ಮಾಡ್ಬೋದು ಅಂತ ನೋಡೋಣ ಆಯಿತಾ. ಫಸ್ಟ್ ಇವಾಗ ಊಟ, ಭರ್ಜರಿ ಊಟ, ಸಂಡೇ ಸ್ಪೆಷಲ್ ಏನಂತ ನೋಡೋಣ. ನಿಜ ಹೇಳಬೇಕು ಅಂದರೆ ನಮ್ಮನೆ ಊಟ ಯಾವಾಗಲೂ ಚೆನ್ನಾಗಿರತ್ತೆ. ಯಾಕೆ ಗೊತ್ತಾ? ಚಿಂಟು ಅವ್ರ ಪಪ್ಪ ಪುಣ್ಯ ಮಾಡಿದ್ದಾನೆ. ಸೊ ಚಿಂಟು ಅವರ ಅಜ್ಜಿ ಎಷ್ಟೊಂದೆಲ್ಲ ವೆರೈಟೀಸ್ ಮಾಡ್ತಾರೆ ಅಂದರೆ ಪಾಪ ನಿಜಕ್ಕೂ ಐ ಫೀಲ್ ಆಲ್ವೇಸ್, ಸಮ್ಟೈಮ್ಸ್ ಐ ಫೀಲ್ ಪಿಟಿ, ಸಮ್ಟೈಮ್ಸ್ ಎಷ್ಟು ಮಾಡ್ತಾರೆ ಅಲ್ಲ ಇವರು ಮಗನಿಗೋಸ್ಕರ ಅಂತ ನಿಜಕ್ಕೂ ಅನಿಸುತ್ತೆ. ಬಿಕಾಸ್ ಇವತ್ತಿನ ತನಕ ನಾನು ಏನೂ ಎಕ್ಸ್ಪೆಕ್ಟ್ ಮಾಡ್ದಾನೆ ಯಾವಾಗಲೂ ಮಗ ಮಗ ಅನ್ನೋರನ್ನ ನಾನು ನೋಡೇ ಇಲ್ಲ. ಆ್ಯಕ್ಚುಲಿ ಇವರು ಅವ್ರ ಮಗನಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಆದರೂ ಮಗನಿಗೋಸ್ಕರ ತುಂಬ ಮಾಡ್ತಾರೆ. ಡೇ ಆ್ಯಂಡ್ ನೈಟ್ ಪಾಪ ಮಗ 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 ಅಂತಲೇ ಥಿಂಕ್ ಮಾಡ್ತಾ ಇರ್ತಾರೆ. ಆದರೆ ಇವರು ಫ್ಲಾಪ್ ಆಗೋದು ಎಲ್ಲಿ ಗೊತ್ತಾ? ಬರೀ ಮಗ ಮಗ ಅಂದ್ಕೊಂಡು ಮಗಂಗೆ ಮಾಡೋಕ್ಕೆ ಹೋಗ್ತಾರೆ, ಆವಾಗ ಬೇರೆಯವ್ರ ದೃಷ್ಟಿಯಲ್ಲಿ ಕೆಟ್ಟವ್ರಾಗ್ತಾರೆ. ಸೊ ಹಾಗಾಗಿ ಸ್ವಲ್ಪ ಅನಿಸುತ್ತೆ ಬಿಟ್ಟರೆ ಅದರ್ವೈಸ್ ಶಿ ಈಸ್ ಎ ಗುಡ್ ಹ್ಯೂಮನ್. ಮತ್ತೇನು ಹೇಳಿ ಗೈಸ್. ಈಗ ಹೊಗಳುತ್ತಾ ಇದ್ದೀನಿ ಅನ್ಕೋಬೇಡಿ, ಮುಂಚೆಯಿಂದನೂ ಐ ಆಲ್ವೇಸ್ ಸೇ ಮಗನಿಗೋಸ್ಕರ ಅವರು ತುಂಬ ಮಾಡ್ತಾರೆ ಅಂತ. ಗೈಸ್ ಬನ್ನಿ ಇವಾಗ ಹೋಗಿ ಎಂತ ಅದು ಬಟ್ಟೆ ಎತ್ಕೊಂಡು ಬರೋಣ. ಸ್ವಲ್ಪ ಡ್ರೈ ಆಗಿರುತ್ತೆ, ಮೇಲೆ ಹೋಗಿ ಒಣ ಹಾಕೋಣ. ಗೈಸ್ ಇನ್ನೊಂದು ವಿಷಯ ಏನು ಗೊತ್ತಾ? ಇವತ್ತು ಅಮ್ಮ ಮಗ ಇಬ್ಬರು ಹೊರಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಎತ್ತ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ. ರೈಟ್ ನಾವು ಈಗ ನಾನು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಹಾಗನ್ಬಿಟ್ಟು ಎಲ್ಲೋ ದೂರ ಅಲ್ಲ, ಇಲ್ಲೇ ಹತ್ರ ಎಲ್ಲೋ ಹೋಗ್ತಾ ಇದ್ದೀವಿ. ಬನ್ನಿ ಹೇಳ್ತೀನಿ. ಹಾಕೋ. ಕಮ್ ಲೆಟ್ಸ್ ಗೋ. ನಿಧಾನಕ್ಕೆ ನೋಡಿ, ನಿಮ್ಗೆ ಈ ಜನ್ಮದಲ್ಲಿ ನೋಡೋದು ಕಷ್ಟ ನೀವು. ಇಡ್ತೀನಿ. ಆ್ಯಕ್ಚುಲಿ ಈಗ ನಾವು ಹೋಗ್ತಾ ಇರೋದು ಸಾಮಾನು ತೊಗೋಬೇಕು ಸ್ವಲ್ಪ, ಅದಕ್ಕೆ ಅಂಕೋಲ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಬಟ್ ಇನ್ನೊಂದು ಪ್ಲ್ಯಾನ್ ಇದೆ, ಬಟ್ ಅದು ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ. ನಾಟ್ ಎಟ್ ಡಿಸೈಡೆಡ್. ಹೋಗೋ ಮನಸ್ಸು ಇದೆ, ಹೋಗ್ದೇ ಇರೋ ಮನಸ್ಸು ಇದೆ. ಬಟ್ ನೋಡೋಣ ಏನು ಕತೆ ಅಂತ. ಹೋಗ್ತಾ ಹೋಗ್ತಾ ಅಮ್ಮ ಮಗ ಡಿಸ್ಕಷನ್ಸ್ ಮಾಡಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ 2 months ಬ್ಯಾಕ್ ನಾನು ಚಿಂಟಿಗೆ ಒಂದು ಹೊಸ ವಾಚ್ ತಗೊಟ್ಟಿದ್ದೆ, ಜಿ ಶಾಕು. ನಾನಲ್ಲ, ಅವ್ರ ಪಪ್ಪಾನೇ. ಸೊ ಅದು ಬಂದು 18K ಆಗಿತ್ತು. ಸೊ ಮತ್ತೆ ಯಾಕೆ ಈ ವಾಚು ಅಂತ ನಾನು ಸಹ ನನ್ನ ಮಗನಿಗೆ ತುಂಬ ಸಲ ಕೇಳಿದ್ದೀನಿ. ಬಟ್ ಅಮ್ಮ ನನಗಿಷ್ಟ ಅಂತಿದ್ದ. ತುಂಬ ದಿನದಿಂದ ತಕ್ಕೊಡು ಅಂತ ಫೋರ್ಸ್ ಮಾಡ್ತಾ ಇದ್ದ, ಬಟ್ ನಾನು ಮುಂದಕ್ಕೆ ಹಾಕ್ತಾನೆ ಬರ್ತಾ ಇದ್ದೆ. ಬಟ್ ಇವಾಗ ನೀನು ಅಮ್ಮಮ್ಮ ಮನೆಗೆ ಹೋಗ್ಬೇಕಾ, ಅಮ್ಮಮ್ಮಗೆ ಆಪ್ರೇಷನ್ ಮಾಡ್ಸೋಕೆ ಹೋಗ್ಬೇಕಾ, ನಾನು ಇಲ್ಲೇ ಇರಬೇಕಾ, ಸೊ ಇದಕ್ಕೆ ನೀನು ಕಾಂಪನ್ಸೇಟ್ ಮಾಡಬೇಕಲ್ಲ, ಅದಕ್ಕೆ ನೀನು ನನಗೆ ವಾಚ್ ತಕ್ಕೊಡು ಅಂತ ಹೇಳಿದ್ದ. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿದೆ ಅಂತೆ, ನಿನಗೆ ಚೆನ್ನಾಗಿದೆ. ನಿನಗೆ ಇಷ್ಟ ಆಯ್ತು? ನನಗೆ ಇಷ್ಟ ಆಗಿದ್ಕೆ ನಿಮ್ಮ ಅಪ್ಪಂಗೂ ತೋರಿಸು. ನಾನು ಕಾರ್ ಸ್ಟೇರಿಂಗ್ ಇಟ್ಕೊಂಡು ಓಡಿಸೋದಷ್ಟೇ, ಮಿಕ್ಕಿದ್ದು ಏನೇ ಆಪ್ರೇಟ್ ಮಾಡಬೇಕಾದ್ರೂ ನನ್ನ ಮಗನೇ ಮಾಡೋದು. ಲೈಕ್ ವಿಂಡೋ ಕ್ಲೋಸ್ ಮಾಡೋದಿರ್ಬೋದು, AC ಆನ್ ಮಾಡೋದಿರ್ಬೋದು, ಆ್ಯಂಡ್ ವೈಪರ್ಸ್ ಆನ್ ಮಾಡೋದಿರ್ಬೋದು, ಪ್ರತಿಯೊಂದೂ ನನ್ನ ಮಗನೇ ಮಾಡಿಕೊಡೋದು ಗೈಸ್. ಏನು AC ಆನ್ ಆಗಲ್ಲ ಅನ್ಸುತ್ತೆ ನೋಡಲ್ಲ. ಆನ್ ಇದೆ ರೇ, ಎಷ್ಟು ಗಾಡಿ ಬರ್ತಾ ಇದೆ ನನಗೆ. ನೀನು ಅಲ್ಲಿ ಸರಿ ಮಾಡ್ಕೋಬೇಕಲ್ಲಿ, ನಿನಗೆ ತಿರ್ಗ್ಸೋ ಮಾರೈತಿ. ಸರಿ ನೋಡ್ತು ನೀವು ವಾಚ್ ಅಂತ ಹಾಕ್ಲಾ? ಅವ್ರ ಅಪ್ಪಂಗೆ ಪಾಪ ಅವನು ಕಳ್ಸೋದಷ್ಟೇ, ಏನು ರಿಪ್ಲೈ ಮಾಡೋದಿಲ್ಲ ಅವನು. ಮತ್ತೇನು ಪುಟ್ಟ ಸಮಾಚಾರ? ಏನಿಲ್ಲ. ಆರ್ ಯು ಹ್ಯಾಪಿ? ಎಷ್ಟು ಹ್ಯಾಪಿ? ತುಂಬಾ ಹ್ಯಾಪಿ ಅಮ್ಮ. ಒಂದು ಕುಪ್ಪಳಿಸ್ತೀನಿ ಅಮ್ಮ, ನಾಳೆ ಇನ್ನೂ ಒಂದು ಕುಪ್ಪಳಿಸ್ತೀನಿ ಅಮ್ಮ. ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀಯಾ?
ಸ್ಟಾರ್ಟೆಡ್ ರೈನಿಂಗ್. ಸ್ಕೂಲ್ ಹಾಕ್ದಾನೆ ಹಾಕೊಂಡು ಹೋಗ್ದಾನೆ ಇರಕ್ಕಾಗತ್ತೆ. ಹಂಗೆ ಹೋಗ್ಬೋದಿತ್ತಲ್ಲ. ಹೆಂಗೆ? ಇಟ್ಸ್ ಕಾರ್ವಾರ್ ರೋಡು. ಹೌದಾ? ಅಲ್ಲಿ ಹೋಗ್ತೀಯ? ಮಳೆ ಸ್ಟಾರ್ಟ್. ಅಪ್ಪ ಈ ರೋಡಲ್ಲಿ 80 ಹೋಗ್ತಿತ್ತವತ್ತು. ನಾನು 40 ಹೋಗ್ತಿದ್ದೀನಲ್ಲ. ನಿಮ್ ಪಪ್ಪನ್ಗೆ ಕಾರ್ ಸರ್ವಿಸ್ ಎಷ್ಟಾಗಿದೆ, ನನಗೆ ಎಷ್ಟಾಗಿದೆ? ನೀನ್ ಹುಡ್ದಾಗಿಂದಾನೇ ಓಡಿಸ್ತಿದ್ದೀನಿ ಅಂತಿದ್ದೆ. ಚೂರಿ ಆಯ್ತು, ಬಟ್ಟೆ ಏನಾದ್ರು ಬಿಟ್ಟು ಬಂದಿದ್ರೆ. ಗೋವಿಂದ ನಿಮ್ಮ ಅಜ್ಜಿ ಪಾಪ ಅಷ್ಟೊಂದು ಕಷ್ಟಪಟ್ಟು ಅಡಿಗೆ ಮಾಡಿದ್ರೆ ನಿಮ್ಮಪ್ಪ ಊಟಕ್ಕೆ ಬರೋಲ್ಲ ಅಲ್ವಾ? ಅದು ಮಳೆ ಸ್ಟಾರ್ಟ್ ಆಯ್ತು. ಹಾ ನೋಡು, ಅಲ್ಲಿ ಮಳೆ ಆಗಿಲ್ಲ, ಇಲ್ಲಿ ಬಂದ ತಕ್ಷಣ ನೋಡಿ ಎಷ್ಟು ಸ್ಟಾರ್ಟ್ ಆಯ್ತು. ಅಲ್ಲಿ ಮುಂದಕ್ಕೆ ಬಂದ್ಬಿಟ್ಟಣ. ಮತ್ ನಾನೇ ನಿನಗೆ ಹೇಳ್ತಾ ಇರೋದು. ನೋಡಿ ಇಲ್ಲಿ ಮಳೆ ಇಲ್ಲ. ಅಲ್ಲಿ ಮಾತ್ರ ವರ್ಷ ಕೊಡ್ಬೇಕು, ಅಷ್ಟು ಜಾಗಕ್ಕೆ ಮಾತ್ರ. ಮುಂದೋದ್ಮೇಲೆ ಅಲ್ಲಿ ಮಳೆ ಬರುತ್ತೆ ಅಂತಲ್ಲ. ನಾಳೆ ರಜಾ ಅಂತಿದ್ರು. ಆ? ಇದೆಲ್ಲ ದಪ್ಪು ದಪ್ಪು ಡ್ರಾಪ್ ಇರ್ತಾ ಇದೆ. ಆ? ಏನಾ? ಹೌದು. ಸ್ಕೂಟಿಲಿ ಬರ್ಬೇಕಿತ್ತಲ್ಲ. ಹೋಗ್ಬೇಕಿತ್ತಲ್ಲ, ತುಂಬಾ ಚೆನ್ನಾಗಿರೋದು, ಮಜಾ ಬರೋದು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಬರೋದು. ಕಾರ್ ತಗೊಂಡ್ಮೇಲೆ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಅಲ್ಲ, ನಾನು ನೀನು ಒಬ್ರು ಮನೆಗೆ ಅಂತ ಹೋಗ್ತಾರ ಚಿಂಟು. ಚೂರ್ ಮಳೆ. ನಾಳೆ ರಜೆ. ನಾಳೆ ರಜಾ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೊಸ ಚಪ್ಪಲಿ, ಹೊಸ ವಾಚ್, ಹೊಸ ಹೇರ್ ಸ್ಟೈಲ್ ಅಲ್ವಾ ಇದು? ಹೇಗೆ ಹಜಾರ್ ಯಾಕೆ ಆಯ್ತಾ? ಇಲ್ಲಿ ಮಳೆನೇ ಬಂದಿಲ್ಲ ಅನ್ಸುತ್ತೆ. ಏನು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹಂಗಾಗುತ್ತೆ. ಮೇ ಬಿ SUV ಕಾರ್ಸ್ ಅಲ್ಲೆಲ್ಲ ಇಲ್ಲಿ ಹಾಕೋಬಹುದು. ಹೌದು. ಇಲ್ಲ ಅಲ್ಲ, ಏಡಾಸ್ ಇರುತ್ತೆ. ಏಡಾಸ್ ಇರುತ್ತೆ. ಸೆನ್ಸಾರ ಅದು ಇಲ್ಲಿ ಇಲ್ಲ ಅಂತ ಏಡಾಸ್ ಇರುತ್ತೆ ನಿಮ್ಗೆ. ಇರುತ್ತೆ ಏಡಾಸ್. ಏನ್ ಗ್ಲಾಸ್ ಅಲ್ಲಿ ಫಿಟ್ ಮಾಡಿರ್ತಾರ ಏಡಾಸ್? ಮತ್ತೆ ಏಡಾಸ್ ಅಂದ್ರೆ ಏನ್ ಗೊತ್ತಾ? ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್. ಈಗ ಮುಂದಗಡೆ ಯಾರಾದ್ರೂ ಬಂದ್ರಪ್ಪ, ನಿನ್ಗೆ ಬ್ರೇಕ್ ಹಾಕ್ಬೇಕಂತಾನೆ ಇಲ್ಲ, ಅದಾಗೆ ದುಬಕ್ಕಂತಾನೆ. ನನ್ ಕಾರಲ್ಲಿ ಯಾವಾಗ ಏನ್ ಸ್ಟಾಪ್ ಆಗಿರುತ್ತೆ ಅನ್ನೋದೇ ಗೊತ್ತಿರಲ್ಲ. ಎಲ್ಲ ನೀನೇ ಮಾಡಿರ್ತೀಯ, ನಾನೇನು ಮಾಡಿ ನೋಡ್ತಾ ಇದ್ದೀನಿ ಎಲ್ಲೋಯ್ತು ವೈಪರು ಅಂತ. ಅದು ಯಾವ ಮಾಹಿತಿಯಲ್ಲಿ ಮಾಡಿರ್ತೀಯ ಅನ್ನೋದೇ ಗೊತ್ತಾಗಲ್ಲ. ನಾನು ಅದನ್ನ ನೋಡ್ತಾ ಇರ್ತೀನಿ. ಅದಕ್ಕೆ ಕಾರ್ ಓಡಿಸ್ಬೇಕಾದ್ರೆ
ಹಾ, ಜ್ಞಾನ ಇಲ್ಲೇ ಇದೆ. ಇಲ್ಲಿ ಮಳೆನೇ ಬಂದಿಲ್ಲ. ಹ್ಮ್. ಹೂವ ತಗೊಂಡ್ಬಿಡೋಣ, ಬರೋದು ಎಷ್ಟೊತ್ತಾಗುತ್ತೋ. ಬೇಡ ನಾಳೆ ಪೂಜೆಗೆ ಬೇಡರು, ಏನು 10 ಗಂಟೆ ಆಗುತ್ತೆ. 6ಗೆಲ್ಲ ಬಂದ್ಬಿಡೋಣ ಅಲ್ವಾ? ಹಾ. ನಾಳೆ ಟೆಸ್ಟ್ ಇದೆಯಲ್ಲ, ಇಂಗ್ಲಿಷ್ ಹಾ. ಓದಿದೀಯಾ? ಹಾ. ಅದೇ ಕನ್ಸಲ್ ಬಂದಿದ್ದು. ಸ್ವಲ್ಪ ಬಂದಿದ್ರೆ ಸಾಕು. ಆಯ್ತಾಯ್ತು. ವಿಶ್ ಮಾಡೋದ್ ಕಲಿ. ನನ್ ಮಗನೆ ಎಂತ ವಿಶ್ ಮಾಡ್ಲಿ? ಹಾಯ್, ನಮಸ್ಕಾರ ಅಂಕಲ್, ಚೆನ್ನಾಗಿದ್ದೀರಾ? ಬರ್ತೀರಾ ಮನೆಗೆ? ನಮಸ್ಕಾರ. ಏನೇ ಮಾಡ್ತಿದ್ಯಾ? ಚೆನ್ನಾಗಿದ್ಯಾ? ಉಂಡಾ? ತಿಂದ? ಏನಮ್ಮ? ಕರೆಕ್ಟ್ ಆಗಿ ಹೋಗ್ತಾ ಇದೀಯ ಅಮ್ಮ? ಹಿಂಗೆ ಅದು ಕ್ರಾಸ್ ಬರುತ್ತೆ, ಹುಬ್ಳಿ ರೋಡ್ ಕ್ರಾಸ್. ನೋಡು, ಬ್ಲಾಸ್ಟ್ ಆಗೋಗಿದೆ. ಚೆನ್ನಾಗಿದೆ ಅಮ್ಮ, ಇಲ್ಲಿ ಕಾರ್ ಕಲಿಬಹುದು, ಸ್ಕೂಟರ್ ಕಲಿಬಹುದು. ರೋಡ್ ಇತ್ತ ಅವ್ರದ್ದು, ಹಂಗೆ ಇದೆಯಲ್ಲ ನೋಡು. ಹಂಗೆ ಹೋಗ್ಬೇಕಿತ್ತ. ಮತ್ತೆ ಆಫ್ ಮಾಡ್ತೀವಿ. ಚಿಕ್ಕದಂತ ಇಷ್ಟೇನಪ್ಪ. ಇಷ್ಟು ದಿನ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ಅಂಕೋಲಾದಲ್ಲಿ. ಯಾರ ಮನೆಗೂ ಸಹ ಹೋಗೋದಿಲ್ಲ. ನನಗೆ ತೀರಾ ಲೇಡೀಸ್ ಫ್ರೆಂಡ್ಸ್ ಯಾರು ಇರ್ತಾರಲ್ಲ ಅವ್ರ ಮನೆಗಳ್ಗಷ್ಟೇ ಒಂದಿಬ್ರು ಮನೆಗೆ ಹೋಗ್ತೀನಿ ಬಿಟ್ರೆ ಮತ್ತಿನ್ ಯಾರ ಮನೆಗೂ ಹೋಗಲ್ಲ ನಾನು. ಯಾಕೆ ಅಂದರೆ ನನಗೆ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಇರೋದು ಥ್ರೂ ಚಿಂಟು ಪಪ್ಪ ಕಡೆಯಿಂದನೇ. ಚಿಂಟು ಪಪ್ಪದು ಫ್ರೆಂಡ್ ಆದಮೇಲೆ ಚಿಂಟು ಪಪ್ಪನೇ ಇಲ್ದಾನೆ ಅವ್ರ ಮನೆಗೆ ಹೋದ್ರೆ ಚಿಂಟು ಪಪ್ಪ ಏನು ಅನ್ಕೊಬೋದು ಅಂತ ನಾನು ಎಲ್ಲೂ ಇವತ್ತಿನ ತನಕ ಹೋಗೋಲ್ಲ ಗೈಸ್. ಇಲ್ಲ, ಚೆನ್ನಾಗಿದೆ. ಬಾಯ್. ನನಗಂತೂ ನೇಚರ್ ಅಂದರೆ ತುಂಬ ಇಷ್ಟ, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ನಮ್ಮ ಮನೆ ಬ್ಯಾಕ್ ಸೈಡ್ ಹೋದ್ರೂ ಅಂತೂ ಎಷ್ಟು ವ್ಯೂ ಇರುತ್ತೆ ಅಲ್ಲ, ಸೀನರಿದು ಸಖತ್ತಾಗಿರುತ್ತೆ. ಅದೇ ರೀತಿ ನೋಡಿ, ಈ ರೀತಿ ಎಲ್ಲ ಬೆಟ್ಟ ಗುಡ್ಡ ಮಧ್ಯ ಮನೆ ಇದ್ದು ಎಷ್ಟು ಪ್ರಶಾಂತವಾಗಿದೆ ನೋಡಿ, ಎಷ್ಟು ಚಂದ ಫೀಲ್ ಆಗುತ್ತೆ ಗೊತ್ತಾ. ಕೂಲಾಗಿ ಒಂಥರ ರಿಮೋಟ್ ಪ್ಲೇಸಲ್ಲಿ ಇದ್ದಂಗೆ ಆಗತ್ತೆ, ಸಖತ್ತಾಗಿರುತ್ತೆ. ನನಗಂತೂ ಇವ್ರ ಮನೆ ತುಂಬ ಇಷ್ಟ. ಆ್ಯಂಡ್ ನಿಜವೇ ಇಲ್ಲಿ ಎಲ್ಲ ಮರೆತು ಬಿಡ್ಬೋದು. ಸುಮ್ಮನೆ ಹಂಗೆ ಕುತ್ಕೊಂಡ್ಬಿಟ್ರೆ ಬೆಟ್ಟಗಳ್ನ ನೋಡ್ತಾ ಎಲ್ಲೋ ಕಳೆದೋಗ್ಬಿಡ್ತೀವಿ. ಸೊ ನನಗಂತೂ ಇಷ್ಟ. ಈವನ್ ಚಿಂಟು ಪಪ್ಪಾಗೂ ಆ್ಯಕ್ಚುಲಿ ಇದೇ ರೀತಿ ದೊಡ್ಡ ಸ್ಪೇಸಲ್ಲಿ ಯಾವ ಡಿಸ್ಟರ್ಬೆನ್ಸು ಇರಬಾರ್ದು, ಈ ರೀತಿ ಮಧ್ಯದಲ್ಲಿ ಮನೆ ಇರಬೇಕು ಅಂತ ಅವನು ಇಷ್ಟಪಡ್ತಾನೆ. ನಮ್ಮ ಚಿಂಟುಗೂ ಅಷ್ಟೇ ಇದೇ ರೀತಿ ಇಷ್ಟ. ಬಟ್ ನೋಡೋಣ, ಮುಂದೊಂದು ದಿನ ನಾವು ಈ ರೀತಿ ಬೆಟ್ಟದ ಮಧ್ಯ ಮನೆ ಕಟ್ಕೊಂಡು ಆರಾಮಾಗಿರೋ ಥರ ಆಗ್ಬೋದೇನೋ.
ಯಾರಿಗ್ ಗೊತ್ತು ಅಲ್ವಾ? ಆ್ಯಕ್ಚುಲಿ ಚಿಂಟುಗೆ ಸ್ವಲ್ಪ ಚೇಂಜಸ್ ಆಗಲಿ, ಅಲ್ಲಿ ಅವ್ರ ಮಗ ಇರ್ತಾನೆ, ಅವ್ರ ಜೊತೆ ಸ್ವಲ್ಪ ಆಟ ಆಡ್ಕೊಳ್ಳಿ, ಆವಾಗ ಅವ್ನಿಗೂ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂತ ನಾನು ಕರ್ಕೊಂಡೋದೆ. ಬಟ್ ಏನದು ಅನ್ಲಕ್ಕಿ ಅನ್ನೋ ಥರ ಅವ್ರ ಮಗ ಅವ್ರ ಅಜ್ಜಿ ಮನೆಗೆ ಹೋಗ್ಬಿಟ್ಟಿದ್ದ. ಸೊ ಹಾಗಾಗಿ ಚಿಂಟು ನಾವೇನು ಮಾತಾಡ್ತಾ ಇದ್ದೀವಲ್ಲ ಅದನ್ನೇ ಕೇಳಿಸ್ಕೊಂಡು ಕೂತಿದ್ದ. ಆ್ಯಕ್ಚುಲಿ ನಾನು ನನ್ನ ಮಗ ಮೇಯ್ನಾಗಿ ಬಂದಿದ್ದೆ ಏನಾದರೂ ಚಾಟ್ಸ್ ತಿನ್ಕೊಂಡು ಮತ್ತು ಗ್ರಾಸರಿ ಶಾಪಿಗೆ ಹೋಗಬೇಕಿತ್ತು, ಸಾಮಾನು ತೊಗೊಂಡು ಹೋಗೋಣ ಅಂತ. ಬಟ್ ಇನ್ ಬಿಟ್ವೀನ್ ಅಮ್ಮ ಮಗ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡ್ವು. ಹೇಗೋ ಅಲ್ಲಿ ಹೋಗ್ಬೇಕು ಅನ್ಕೋತಾ ಇದ್ವಲ್ಲಮ್ಮ, ಇವತ್ತು ಹೆಂಗು ಸಂಡೇ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಅಲ್ಲಿ ಹೋದ್ವು. ಸೊ ಹಾಗೆ ಅದು ಮುಗಿಸ್ಕೊಂಡು ಬರ್ತಾ ಈಗ ಸಾಮಾನು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಅಂಥದ್ದೆಲ್ಲ ಏನಿಲ್ಲ, ಬರೀ ಎಣ್ಣೆ ಅಷ್ಟೇ. ಏನದು ಪೀನಟ್ ಬೇಕ್ನಿಗೆ ಮತ್ತೆ ಚಂದ ಇಲ್ಲ ಅಂದ್ರೆ ಯಾರಿಗ್ ಗೊತ್ತು, ನೀನು ಅದಂತೂ ಕೊಡಿಸ್ತಿಲ್ಲ. ಯಾವ್ದದು ನನಗೇನ್ ಗೊತ್ತು. ಒಂದನ್ನೇ ಇಟ್ಕೊಂಡು ಕುತ್ಕೊಳ್ಳೋಕೆ. ಅಬ್ಬಾ ಇಲ್ಲಿ ಎಣ್ಣೆ ತಗೋಬೇಕು. ಪೌಡರ್ ಬೇಕಾ? ಅದು ಫೇಸಿಗೆಲ್ಲ ಕಮ್ಮಂಗಿ ಕೂದಲಿಗೆ ಇದಾ ಅದೆಲ್ಲ ರೀ. ಫೇಸ್ ಪೌಡರ್ ಬೇಕಾದ್ರೆ ತಗೋ, ಜಾನ್ಸನ್ ಪೌಡರ್ ತಗೋ. ಅದು ಎಕ್ಸ್ಪೈರಿ ಡೇಟ್ ನೋಡ್ಬೇಕು, ಆಲ್ರೆಡಿ ಆಗೋಗ್ತದೆ. ಬಂದೆ ಅದೇ ಚಂದ. ಸಾಕು ಹೋಗಿ ಬಾ, ಹೀಗೆ ಹೋಗಿ. What's that? ಮೌತ ಒಡೋಮೋಸ್ ಏನಕ್ಕೆ? ಸೊಳ್ಳೆ ಕಚ್ಚುತ್ತಲ್ಲ. ಎಲ್ಲೂ ಕಚ್ಚುದಿಲ್ಲ, ಇಡು ಇದೆಲ್ಲ ವಾಸನೆ. ಮಾಡ್ತದೆ. ಬಾ ಆಯ್ತು ಮುಗಿತು. ಅಪ್ಪಿ ಅದು ಬಾ, ಪಪ್ಪ ತಂದಿದ್ದಾನಲ್ಲ, ಬಾ ಮನೇಲಿ ಇದೆ ಅಲ್ಲ. ಏನಾದ್ರು ತಗೊಳ್ತಾ ಇದ್ದೀರಾ? ವಾಸನೆ ತಗೊಂಡಿದ್ರು. ಎಕ್ಸ್ಪೈರಿ ಡೇಟ್ ನೋಡ್ ತಗೋ. ಯಾರು ಅರ್ಧ ಯೂಸ್ ಮಾಡಿಟ್ಟಿದ್ದಾರೆ. ಪುಟ್ಟವನೇ ವಾಸನೆ. ಚಿಲ್ಲಿ ಕಲರ್ ಅನ್ಸುತ್ತೆ. ತಗೋ ಬಾ, ಬಾ ತಗೋ ಬಾ. ಅದು ಒಂದು ತಗೋ ಬಾ ಸಾಕು. ನಿನ್ ಬಟ್ಟೆ ಕಲರೇ ತಗೋ. ತಗೊಂಡಿದ್ ಜ್ಯೂಸ್ ಹೇಗಿತ್ತು? ಚೆನ್ನಾಗಿತ್ತು. ನಂಗೆ ಹೇಳಿಲ್ಲ, ಇವತ್ತಿಲ್ಲ. ತಗೊಳ್ಳೋದ? ಲೆಟ್ಸ್ ಟೇಕ್ ಅ ಕೋಲ್ಡ್ ಕಾಫಿ. ಬೇಡಪ್ಪ, ಮನೇಲೆ ಮಾಡ್ಕೊ, ಅದು ತಗೋತೀನಿ. ನಂಗೆ ಅದು ಕಷ್ಟ. ಹಾ ನಡಿ ಮತ್ತೆ ಬೇಡ. ಆಯ್ತು, ಒಂದು ಚಾಕ್ಲೇಟ್ ಆದ್ರೂ ತಗೊಳ್ಳ. ಪಪ್ಪ ಅಷ್ಟೊಂದು ಚಾಕ್ಲೇಟ್ಸ್ ತಂದು ಕೊಟ್ಟಿದ್ದಾನಲ್ಲ. ಅದು ಯಾವ್ದಮ್ಮ ಚಾಕ್ಲೇಟ್ ಅಲ್ಲಮ್ಮ ಅದು. ನೋಡಿ ಅದು ಹೂವು ಅಂತೆ. ಅದೇ ನಡಿ ಅಂಗಡಿ ತಗೊಳ್ತಾರೆ. ಹೂವು ಇದು 120 ಆಗಿತ್ತು, 100 ರೂಪಾಯಿ ಕೊಡ್ತೀವಿ. ಇದು 130. ಯಾಕಮ್ಮ ಕಮ್ಮಿ ಮಾಡ್ಕೊಳಲ್ಲ? ಇದು 120. 100 ರೂಪಾಯಿ ಮಾಡ್ಕೊಂಡು ಕೊಡಿ, ಜಾಸ್ತಿ ಆಯ್ತಮ್ಮ. ಯಾವ್ದು ಹೂವ ರೇಟೇ ಜಾಸ್ತಿ ಆಯ್ತು. ರೇಟ್ ನೀವು ಕೇಳ್ಕೊಂಬರ್ರಿ. ಹೇಳೋದು ಯಾಕೆ, ನಾನು ಇಲ್ಲೇ ಬರೋದಲ್ಲ. 100 ರೂಪಾಯಿ ಮಾಡ್ಕೊಡಿ. ಒಂದು 110 ಕೊಡ್ರಿ, ಬಂದ್ ರೇಟ್. ಕೊಡಿ ಅಮ್ಮ, ಏನೆಲ್ಲ ನನಗೆ ಬಂದಿದ್ದ ರೇಟ್ 110 ರೂಪಾಯಿ ಖರೀದಿ ಐತಿ. ಎಷ್ಟಾಗ್ತದೆ? ಒಂದು ಮಾಡ್ಕೊಡಿ. ಮಾರು ಹಾಕ್ರಲ್ಲ, ಮಾರು ಕಮ್ಮಿ ಕೊಡಾರಿ. ಬಿಡಿ ಹೂವ ಇಲ್ಲ. ಅದು ಬಿಡಿರಿ.
ಮತ್ತೆ ಅಷ್ಟೇ. ಕಾಣ್ತಾ ಹಿಂಗ್ ಕಾಣ್ತಾ ಇದೀಯಾ? ಏ ಎಷ್ಟ್ ಚೆನ್ನಾಗಿ ಪೌಡ್ರ್ ಹಾಕೊಂಡಿದೀಯಾ. ಈ ಕಿಲಿಕಿಲ ತೋರ್ಸು. ಮೇಕಪ್ ಮಾಡ್ಕೊಂಡ? ಮೇಕಪ್ ಕ್ಲಾಸ್ಗೆ ಹೋಗಿದ್ದ? ಹೋಗ್ಲಿ ಬಿಡತ್ತಾಗಿ. ಏನಿಲ್ಲ. ಸೊ ಗೈಸ್, ಬಂದ್ಮೇಲೆ ಅನ್ನಕ್ಕಿಟ್ಟೆ. ಇವಾಗ ಚಿಂಟುಗೆ ಫ್ರೈಡ್ ರೈಸ್, ಸಾರಿ ಬೆಳಗ್ಗೆ ಎಗ್ ಬುರ್ಜಿ ಮಾಡಿದ್ದೆ ಅಲ್ಲ, ಸ್ವಲ್ಪ ಇತ್ತು. ಬಟರ್ ಹಾಕೋ. ಬಟರ್ ಹಾಕಿದ್ದೀನಿ ಬೆಳಗ್ಗೆ. ಈಗ ಹಾಕೋ, ಇದ್ರ ಜೊತೆಗೆ ಫ್ರೈ ಮಾಡುತ್ತಾ. ಇನ್ನು ಈಗ ತುಂಬಾ ಗಟ್ಟಿದೆ, ಹಾಕ್ಕೊಡೋದು. ಇದು ತುಂಬಾ ಹಾಕಿದ್ದೀನಿ ಬಟರ್, ಇಷ್ಟ ಹಾಕಿದ್ದೀನಿ ಬೆಳಗ್ಗೆ. ಬೆಳಿಗ್ಗೆ ಎಷ್ಟು ಹಾಕಿರ್ತೀಯೋ ಏನೋ. ಸೊ ಇದ್ರ ಜೊತೆಗೆ ಕೆಳಗೆ ಇಟ್ಕೋಬೇಡ. ನಾನು ಇದ್ರ ಮೇಲೆ ಇಟ್ಕೊಳ್ಳೋದು. ನೋಡಿ, ಹೊಸ ವಾಚ್ ಹಾಕೊಂಡು ಮಿಂಚ್ತಾ ಇದ್ದಾನೆ. ಚೆನ್ನಾಗಿರುತ್ತಾ ಹಿಂಗೆ? ಒಂದ್ ಸಾಕಾಗಿ ಅದೇ ಒಂದೇ ಸಾಕು. ನಾನೊಂದು ಬೇಬಿಗೆ ಹಾಕೋಬಹುದು. ಎಷ್ಟೊತ್ತು ಫ್ರೈ ಆಗ್ಬೇಕು? ನಾನೊಂದು ನಿನಗೆ ತಂದೆ. ಥ್ಯಾಂಕ್ಸ್. ಒಂದು ಚಿಕ್ಕ ಪ್ಲೇಟ್ ತಗೋ. ಹೊಸ ರೆಸಿಪಿ, ಬ್ರೆಡ್ ಎಗ್ ಬುರ್ಜಿ. ಹಾಕ್ಲಾ? ಸಾಕು. ಆಯ್ತಾ? ಆಫ್ ಮಾಡು. ಸೈಡ್ಸ್ ನೀನ್ ತಿನ್ಕೊಂಡ ನನಗೆ ಅಂತ ಹೇಳ್ಬಿಟ್ಟು. ಬ್ರೆಡ್ ಇಲ್ಲ ನಿನಗೆ? ಸೈಡ್ಸ್ ತಿನ್ಕೊಂಡ? ಯಾವ ಮಾಡಿದಲ್ಲಿ ತಿನ್ಕೊಂಡೆ? ಗೊತ್ತೇ ಆಗಿಲ್ಲ. ನಾಟ್ ಸೀನ್ ಅಟ್ ಆಲ್. ನೋಡಿ ಯಾವ ಮಾಡಿದಲ್ಲಿ ತಿನ್ಕೊಂಡ. ನೋಡಿ ಗೈಸ್, ಯಾವ ಮಾಡಿದಲ್ಲಿ ತಿನ್ಕೊಂಡ. ಹೋಪ್ ಸೊ ನಿಮಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇನೆ ಹೈಪ್ ಮಾಡಿ ಗೈಸ್, ಹೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾ? ಹೊಸ ರೆಸಿಪಿ ಸಾಕಾಗಿರ್ತದೆ. ಅನ್ನನೂ ಆಯ್ತು. ಚೆನ್ನಾಗಿದ್ಯಾ? ಮಾಡಿ. ಬಾಯ್. ನೀನ್ ಟೇಸ್ಟ್ ಮಾಡಿ ಹೇಳು ಹೇಗಿದೆ. ನಮ್ ಚಿಂಟು ಹಾಲ್ಗೆ ಹೋದ ಅಲ್ಲ, ಅವ್ರ ಪಪ್ಪ ಬಂದ. ನೋಡಿ ಹೆಂಗ್ ಬಂದು ಹೇಳ್ತಾ ಇದ್ದಾನೆ. ಪಾಪ ಅಮ್ಮನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತಾನೆ ನನ್ನ ಮಗ. ಸೋ ಸ್ವೀಟ್ ಆಫ್ ಹಿಮ್, ಆಯ್ತಾ? ಸೊ ಚಿಂಟು ಪಪ್ಪಾಗೆ ಪೈನಾಪಲ್ ಕಟ್ ಮಾಡಿದ್ದೆ, ಹಾಗೆ ಚಿಂಟುಗೂ ಸಹ ಕೊಟ್ಟೆ. ಬನ್ನಿ ಈಗ ಚಿಂಟು ಪಪ್ಪಾಗೆ ಕೊಟ್ಬಿಟ್ಟು ಬರೋಣ. ಹಾಗೆ ಇವತ್ತು ಊಟ ನೋಡಿ, ಆಸ್ ಯೂಶುವಲ್ ಮಧ್ಯಾಹ್ನ ಏನು ಊಟ ಮಾಡಿದ್ವಲ್ಲ ಅದೇ, ಜೊತೆಗೆ ಎಕ್ಸ್ಟ್ರಾ ಎಗ್.